ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ರೆಫ್ರಿಜಿರೇಟರ್ನಲ್ಲಿ ಸೋರಿಕೆ ಪರೀಕ್ಷೆ, ಸ್ಥಳಾಂತರಿಸುವುದು ಮತ್ತು ಗ್ಯಾಸ್ ಚಾರ್ಜ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು ಫ್ಲೇರ್ ಮಾಡುವುದು ಮತ್ತು ಕಂಪ್ರೆಸರ್ನಲ್ಲಿ ಹೆಚ್ಚುವರಿ ಚಾರ್ಜಿಂಗ್ ಟ್ಯೂಬ್ ಮಾಡುವುದು, ಫ್ಲೇರ್ ಕಾಪರ್ನೊಂದಿಗೆ ಬ್ರೇಸ್ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್, ಗೇಜ್ ಮ್ಯಾನಿಫೋಲ್ಡ್ ಮತ್ತು ನೈಟ್ರೋಜನ್ ಸಿಲಿಂಡರ್ನೊಂದಿಗೆ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್ ಅನ್ನು ಸಂಪರ್ಕಿಸುವುದು, ಡೈ ನೈಟ್ರೋಜನ್ ಗ್ಯಾಸ್ ಅನ್ನು ಸಿಸ್ಟಮ್ಗೆ ಚಾರ್ಜ್ ಮಾಡುವುದು, ಸೋಪ್ ದ್ರಾವಣದೊಂದಿಗೆ ಸೋರಿಕೆಯನ್ನು ಪರೀಕ್ಷಿಸುವುದು, ಸೋರಿಕೆ ಜಾಗಗಳನ್ನು ಬ್ರೇಸ್ ಮಾಡುವುದು, ವ್ಯಾಕ್ಯೂಮ್ ಪಂಪ್ನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸುವುದು, ವ್ಯವಸ್ಥೆಯನ್ನು ನಿರ್ಜಲೀಕರಣಗೊಳಿಸುವುದು, ಸಿಸ್ಟಮ್ನಲ್ಲಿ ಹೆಚ್ಚು ಮತ್ತು ಕಡಿಮೆ ಬದಿಯ ಒತ್ತಡದಲ್ಲಿ ಸಿಸ್ಟಮ್ ಅನ್ನು ಖಾಲಿ ಮಾಡುವುದು, ಸಿಸ್ಟಮ್ ಗ್ಯಾಸ್ ಚಾರ್ಜಿಂಗ್ ಮಾಡುವುದು, ಸಿಸ್ಟಮ್ ಅನ್ನು ಪಿಂಚ್ ಮಾಡುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ಉಪಕರಣಗಳನ್ನು ತಿಳಿದುಕೊಳ್ಳೋಣ. ನಂಬರ್ 1, ಕಾಂಬಿನೇಷನ್ ಫ್ಲೈಯರ್ 1 ನಂಬರ್. ನಂಬರ್ 2, ಸಿಲಿಂಡರ್ ಕೀ 1 ನಂಬರ್. ನಂಬರ್ 3, digital thermometer 1 number. Number 4, gauge manifold with LP HP gauges 1 set. Double-ended spanner 1 set. Adjustable spanner 10 inches 25 cm 1 number. Flaring block with yoke 1 set. Conventional refrigerator 1 number. Frost refrigerator 1 number. Vacuum pump 2-stage 1 number. Refrigerant gas cylinder 1 number. Nitrogen cylinder with 2-stage regulator 1 number. Soap solution ಬೇಕಾಗುವಷ್ಟು. ವಿಧಾನ: ಟಾಸ್ಕ್ 1. ಕಂಪ್ರೆಸರ್ ಕನ್ವೆನ್ಷನಲ್ ರೆಫ್ರಿಜರೇಟರ್ ನಲ್ಲಿ ಫ್ಲೇರ್ ಮಾಡಿ ಮತ್ತು ಹೆಚ್ಚುವರಿ ಚಾರ್ಜಿಂಗ್ ಟ್ಯೂಬ್ ಮಾಡಿ. ಹಂತ 1, ಸಿಸ್ಟಮ್ನಲ್ಲಿ ಯಾವುದೇ ಅನಿಲವಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಅದು ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್ ಮೂಲಕ ಅದು ತೆರೆದಿರಬೇಕು. ಹಂತ 2, ತಾಮ್ರದ ಟ್ಯೂಬ್ ಅನ್ನು 6 mm 1/4 OD ತೆಗೆದುಕೊಳ್ಳಿ. ಫ್ಲೇರಿಂಗ್ ಬ್ಲಾಕ್ ಮತ್ತು ನೊಗದೊಂದಿಗೆ ಒಂದು ತುದಿಯನ್ನು ಫ್ಲೇರ್ ಮಾಡಿ. ಹಂತ 3, ಫ್ಲೇರ್ ನೆಟ್ 6 ಮಿಲಿಮೀಟರ್ ಅನ್ನು ತಾಮ್ರದ ಕೊಳವೆಯ ಮೂಲಕ 6 ಮಿಲಿಮೀಟರ್ ಫ್ಲೇರ್ ಇಲ್ಲದ ತುದಿಯಲ್ಲಿ ಸೇರಿಸಿ. ಹಂತ 4, ಕಂಪ್ರೆಸರ್ ಪ್ರಕ್ರಿಯೆ ಟ್ಯೂಬ್ಗೆ ತಾಮ್ರದ ಕೊಳವೆಯ 6 ಮಿಲಿಮೀಟರ್ ಭುಗಿಲೆದ್ದ ತುದಿಯನ್ನು 15 ಮಿಲಿಮೀಟರ್ಗೆ ಸೇರಿಸಿ. ಗಮನಿಸಿ, ಘಟಕ ಅಥವಾ ಉಪಕರಣದ ಸೋರಿಕೆಯ ಪರೀಕ್ಷೆಯ ನಂತರ ಈ ಪ್ರಾಯೋಗಿಕ ವ್ಯಾಯಾಮವನ್ನು ಮಾಡಬೇಕು. ಘಟಕ ಅಥವಾ ಉಪಕರಣವು ಈಗಾಗಲೇ ಸೋರಿಕೆ ಪರೀಕ್ಷೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 5, ಆಂಗಲ್ ವಾಲ್ಟ್ ಇನ್ಲೆಟ್ ಪೋರ್ಟ್ ಅನ್ನು ಕಂಪ್ರೆಸರ್ ಪ್ರಕ್ರಿಯೆಗೆ ಟ್ಯೂಬ್ ಫ್ಲೇರ್ ನಟ್ಗೆ ಸರಿಪಡಿಸಿ. ಹಂತ 6, ಸೂಕ್ಷ್ಮವಾದ ಡಬಲ್ ಹ್ಯಾಂಡ್ ಸ್ಪ್ಯಾನರ್ ಮತ್ತು ಹೊಂದಾಣಿಕೆಯ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಜಂಟಿ ಆಂಗಲ್ ವಾಲ್ಟ್ ಫ್ಲೇರ್ ನಟ್ ಅನ್ನು ಬಿಗಿಗೊಳಿಸಿ. ಹಂತ 5, ಆಂಗಲ್ ವಾಲ್ಟ್ ಅನ್ನು ಮುಚ್ಚಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ವಿಧಾನ: ಕಾರ್ಯ 2, ಹೆಚ್ಚುವರಿ ಭುಗಿಲೆದ್ದ ತಾಮ್ರದ ಟ್ಯೂಬ್ನೊಂದಿಗೆ ಬ್ರೇಜ್ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್. ಹಂತ 1, ಗ್ಯಾಸ್ ವೆಲ್ಡಿಂಗ್ ಬ್ರೇಸಿಂಗ್ ಸೆಟ್ ಅನ್ನು ತೆಗೆದುಕೊಳ್ಳಿ. ಹಂತ 2, ಆಮ್ಲಜನಕ ಸಿಲಿಂಡರ್ ವಾಲ್ಟ್ ಅನ್ನು ತೆರೆಯಿರಿ ಮತ್ತು ಒತ್ತಡವನ್ನು ನಿಯಂತ್ರಿಸಿ. ಹಂತ 3, LPG ಸಿಲಿಂಡರ್ನ ಕವಾಟವನ್ನು ತೆರೆಯಿರಿ ಮತ್ತು ಒತ್ತಡವನ್ನು ನಿಯಂತ್ರಿಸಿ. ಹಂತ 4, ಬ್ರೇಸಿಂಗ್ ಟಾರ್ಚ್ ಅನ್ನು ಬೆಳಗಿಸಿ ಮತ್ತು ಜ್ವಾಲೆಯನ್ನು ಹೊಂದಿಸಿ ತಟಸ್ಥ ಪ್ರಕಾರ. ಹಂತ 5, ಹೆಚ್ಚುವರಿ ತಾಮ್ರದ ಟ್ಯೂಬ್ 6 ಮಿಲಿಮೀಟರ್ನೊಂದಿಗೆ ಸಂಕೋಚಕ ಚಾರ್ಜಿಂಗ್ ಟ್ಯೂಬ್ನ ಬಿಂದುವಿಗೆ ಜ್ವಾಲೆಯನ್ನು ತೆಗೆದುಕೊಳ್ಳಿ. ಹಂತ 6, ಬ್ರೇಸಿಂಗ್ ರಾಡ್ ತಾಮ್ರದೊಂದಿಗೆ ಪಾಯಿಂಟ್ ಅನ್ನು ಬ್ರೇಸ್ ಮಾಡಿ. ಹಂತ 7, ಪಾಯಿಂಟ್ ತಣ್ಣಗಾಗಲು ಬಿಡಿ. ಕಾರ್ಯ 3, ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್ ಅನ್ನು ಗೇಜ್ ಮ್ಯಾನಿಫೋಲ್ಡ್ ಮತ್ತು ಡ್ರೈವ್ ನೈಟ್ರೋಜನ್ ಗ್ಯಾಸ್ ಸಿಲಿಂಡರ್ನೊಂದಿಗೆ ಸಂಪರ್ಕಿಸಿ. ಹಂತ 1, ಫ್ಲೇರ್ ಯೂನಿಯನ್ 6 ಮಿಲಿಮೀಟರ್ ಜೊತೆಗೆ ಹೆಚ್ಚುವರಿ ಚಾರ್ಜಿಂಗ್ ಟ್ಯೂಬ್ನ ಫ್ಲೇರ್ ನಟ್ ಅನ್ನು ಸಂಪರ್ಕಿಸಿ. ಹಂತ 2, ಫ್ಲೇರ್ ಯೂನಿಯನ್ನ ಇನ್ನೊಂದು ತುದಿಯನ್ನ ಚಾರ್ಜಿಂಗ್ ಹೋಸ್ನೊಂದಿಗೆ ಸಂಪರ್ಕಿಸಿ. ಹಂತ 3, ಗೇಜ್ ಮ್ಯಾನಿಫೋಲ್ಡ್ HP ಅಧಿಕ ಒತ್ತಡ ಫೋಲ್ಟ್ನೊಂದಿಗೆ ಚಾರ್ಜಿಂಗ್ ಹೋಸ್ನೊಂದಿಗೆ ಇನ್ನೊಂದು ತುದಿಯನ್ನು ಸಂಪರ್ಕಿಸಿ. ಹಂತ 4, ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಫೋಲ್ಟ್ ಅನ್ನು ಮತ್ತೊಂದು ಚಾರ್ಜಿಂಗ್ ಹೋಸ್ನೊಂದಿಗೆ ಸಂಪರ್ಕಿಸಿ. ಹಂತ 5, ನೈಟ್ರೋಜನ್ ಸಿಲಿಂಡರ್ನ ಔಟ್ಲೆಟ್ ಭಾಗದೊಂದಿಗೆ ಚಾರ್ಜಿಂಗ್ ಹೋಸ್ನ ಇನ್ನೊಂದು ತುದಿಯನ್ನು ಸಂಪರ್ಕಿಸಿ. ಕಾರ್ಯ 4, ಡ್ರೈ ನೈಟ್ರೋಜನ್ ಅನಿಲವನ್ನು ಸಿಸ್ಟಮ್ನೊಂದಿಗೆ ಚಾರ್ಜ್ ಮಾಡಿ. ಹಂತ 1, ಎಲ್ಲಾ ಥ್ರೆಡ್ ಸ್ಕ್ರೂ ಪಾಯಿಂಟ್ಗಳು ಬಿಗಿಯಾದ ಸ್ಥಿತಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 2, ಇಲ್ಲದಿದ್ದರೆ ಕತ್ತರಿಸುವ ಫ್ಲೈಯರ್, ಚಾರ್ಜಿಂಗ್ ಹೋಸ್ ಬಿಗಿಗೊಳಿಸಲು ಡಬಲ್ ಎಂಡ್ ಸ್ಪ್ಯಾನರ್ ಮತ್ತು ಅಡ್ಡ ಸ್ಟೇಬಲ್ ಸ್ಪ್ಯಾನರ್, ಫ್ಲೇರ್ ನಟ್ಸ್, ಫ್ಲೇರ್ ಯೂನಿಯನ್ ಗಳನ್ನ ಬಿಗಿಗೊಳಿಸಲು ಬಳಸಿ ಕೀಲುಗಳನ್ನ ಬಿಗಿಗೊಳಿಸಿ. ಹಂತ 3, ವಾಲ್ಟ್ ಕೀ ಬಳಸಿ ನೈಟ್ರೋಜನ್ ಸಿಲಿಂಡರ್ ಕವಾಟವನ್ನು ತೆರೆಯಿರಿ. ಹಂತ 4, ಒತ್ತಡವನ್ನು ಒತ್ತಡ ನಿಯಂತ್ರಕದಲ್ಲಿ 50 PSIಗೆ ನಿಯಂತ್ರಿಸಿ. ಹಂತ 5, ಗೇಜ್ ಮ್ಯಾನಿಫೋಲ್ಡ್ನ HP ಹೆಚ್ಚಿನ ಒತ್ತಡ ಫೋಲ್ಟ್ ನಾಬ್ ಅನ್ನು ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ನಿಧಾನವಾಗಿ ತಿರುಗಿಸುವ ಮೂಲಕ ತೆರೆಯಿರಿ. ಹಂತ 6, ನೈಟ್ರೋಜನ್ ಅನಿಲವು ಸಿಸ್ಟಮ್ಗೆ ಹರಿಯುವುದನ್ನು ಗಮನಿಸಿ. ಮ್ಯಾನಿಫೋಲ್ಡ್ನಲ್ಲಿ HP ಗೇಜ್ನಲ್ಲಿ ರೀಡಿಂಗ್ ಗಮನಿಸಿ.
ಹಂತ 7 15ರಿಂದ 20 ಸೆಕೆಂಡುಗಳ ಕಾಲ ಸಾರಜನಕ ಹರಿವನ್ನ ಅನುಮತಿಸಿ. ಹಂತ 8 ಗೇಜ್ ಮ್ಯಾನಿಫೋಲ್ಡ್ನ ನಾಬ್ ಅನ್ನು ನಿಧಾನವಾಗಿ ಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ಮುಚ್ಚಿ. ಹಂತ 9 ಪ್ರೆಷರ್ ಗೇಜ್ HP ಮ್ಯಾನಿಫೋಲ್ಡ್ನಲ್ಲಿ ರೀಡರ್ ಅನ್ನು ಗಮನಿಸಿ. ಹಂತ 10 ಒತ್ತಡವು 150 PSIG ಅನ್ನ ತಲುಪದಿದ್ದರೆ ಮ್ಯಾನಿಫೋಲ್ಡ್ ಅನ್ನು ಮತ್ತೆ ತೆರೆಯುವ ಮೂಲಕ ಮತ್ತೆ ನೈಟ್ರೋಜನ್ ಅನ್ನು ಸಿಸ್ಟಮ್ಗೆ ಹರಿಯುವಂತೆ ಮಾಡಿ. ಹಂತ 11 ಒತ್ತಡವು 150 PSI ತಲುಪಿದಾಗ ಸಾರ್ವಜನಿಕ ಸಿಲಿಂಡರ್ನ ಕವಾಟವನ್ನು ಮುಚ್ಚಿ ನಿಯಂತ್ರಕ ನಾಬ್ ಅನ್ನು ಮುಚ್ಚಿ. ಹಂತ 12 ಗೇಜ್ ಮ್ಯಾನಿಫೋಲ್ಡ್ನ ನಾಬ್ ಅನ್ನು ಮುಚ್ಚಿ. ಹಂತ 13 ಡ್ರೈ ಬಲ್ಬ್ ಥರ್ಮಾಮೀಟರ್ ಅನ್ನು ತೆಗೆದುಕೊಂಡು ಸುತ್ತುವರಿದ ಗಾಳಿಯ ತಾಪಮಾನವನ್ನು ಕಂಡುಹಿಡಿಯಿರಿ. ಹಂತ 14 ಸಮಯವನ್ನು ಗಮನಿಸಿ. ಹಂತ 15 ಈ ವ್ಯಾಯಾಮದ ಕೊನೆಯಲ್ಲಿ ನೀಡಲಾದ ಕೋಷ್ಟಕ ಕಾಲಂನಲ್ಲಿ ರೀಡಿಂಗ್ಗಳನ್ನು ಪಟ್ಟಿ ಮಾಡಿ. ಹಂತ 16 ಗೇಜ್ ಮ್ಯಾನಿಫೋಲ್ಡ್ ಮತ್ತು ನೈಟ್ರೋಜನ್ ಸಿಲಿಂಡರ್ ಅನ್ನು ಪರಸ್ಪರ ಸಂಪರ್ಕಿಸುವ ಚಾರ್ಜಿಂಗ್ ಹೋಸ್ ಅನ್ನು ತೆಗೆದುಹಾಕಿ. ಹಂತ 17 ಡಮ್ಮಿ ನಟ್ ಹಿತ್ತಾಳೆ 6 ಮಿಲಿಮೀಟರ್ ಮೂಲಕ ಮ್ಯಾನಿಫೋಲ್ಡ್ನ ಮಧ್ಯಂತರ ಫೋಲ್ಟ್ ಅನ್ನು ಮುಚ್ಚಿ. ಕಾರ್ಯ 5 ಸೋಪ್ ದ್ರಾವಣದೊಂದಿಗೆ ಸೋರಿಕೆಯನ್ನು ಪರೀಕ್ಷಿಸಿ. ಹಂತ 1 500 ಮಿಲಿ ಶುದ್ಧ ನೀರಿನಿಂದ ತುಂಬಿದ ಪ್ಲಾಸ್ಟಿಕ್ ಲೋಹದ ಮಗ್ ತೆಗೆದುಕೊಳ್ಳಿ. ಹಂತ 2 ನೀರಿಗೆ 25 ಮಿಲಿ ಸೋಪ್ ದ್ರಾವಣವನ್ನು ಸೇರಿಸಿ. ಹಂತ 3 ಇನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಬಣ್ಣದ ಬ್ರಷ್ನಿಂದ ನೊರೆ ಮಾಡಿ. ಹಂತ 4 ನೊರೆ ಸಾಕಷ್ಟಿಲ್ಲದಿದ್ದರೆ ಮಿಶ್ರಣಕ್ಕೆ ಇನ್ನೂ ಸ್ವಲ್ಪ ಸೋಪ್ ದ್ರಾವಣವನ್ನು ಸೇರಿಸಿ. ಹಂತ 5 ಸ್ಪಾಂಜ್ ಅನ್ನು ಸೋಪ್ ದ್ರಾವಣದ ಮಿಶ್ರಣದಲ್ಲಿ ನೆನೆಸಿ. ಹಂತ 6 ಬ್ರಷ್ನಿಂದ ಸ್ವಲ್ಪ ಪ್ರಮಾಣದ ಸೋಪ್ ದ್ರಾವಣವನ್ನು ಮಿಶ್ರಣ ಮಾಡಿಕೊಂಡು ಬಿಂದುಗಳ ಮೇಲೆ ದ್ರಾವಣವನ್ನು ಅನ್ವಯಿಸಿ. ಮೆದುಗೊಳುವೆ ಅಡಾಪ್ಟರ್ಗಳನ್ನ ಚಾರ್ಜ್ ಮಾಡುವ ಸ್ಟೇಜ್ಡ್ ಕೀಲುಗಳು, ಫ್ಲೇರ್ ನಟ್ಗಳು ಇತ್ಯಾದಿ ಬ್ರೇಡ್ಜ್ ಕೀಲುಗಳು ತಾಮ್ರದ ಕೊಳವೆಗಳನ್ನು ಒಟ್ಟಿಗೆ ಸೇರಿಸುವ ಸ್ಥಳಗಳು. ಹಂತ 7 ಪರಿಹಾರ ಮತ್ತು ನೊರೆಯೊಂದಿಗೆ ಸ್ಪಂಜ್ ಅನ್ನು ತೆಗೆದುಕೊಳ್ಳಿ, ಅದನ್ನು ಕೀಲುಗಳ ಕೆಳಗೆ ಇರಿಸಿ. ಹಂತ 8 ಸೋಪ್ ದ್ರಾವಣದ ಮಿಶ್ರಣದ ಮೂಲಕ ಸಿಸ್ಟಮ್ನಿಂದ ಯಾವುದೇ ಸಾರಜನಕ ಗುಳ್ಳೆಗಳು ಬರುತ್ತಿವೆ ಎಂಬುದನ್ನು ಎಚ್ಚರಿಕೆಯಿಂದ ನೋಡಿ. ಹಂತ 9 ಯಾವುದೇ ಗುಳ್ಳೆಗಳಿಲ್ಲದಿದ್ದರೆ ಅದು ಸೋರಿಕೆ ಇಲ್ಲ ಎಂದು ಸೂಚಿಸುತ್ತದೆ. ಹಂತ 10 ಕೀಲುಗಳಲ್ಲಿ ಯಾವುದೇ ಗುಳ್ಳೆಗಳು ಇದ್ದರೆ ಜಂಟಿ ಮೇಲೆ ಹೆಚ್ಚು ಸೋಪ್ ದ್ರಾವಣವನ್ನು ಸೇರಿಸಿ ಮತ್ತು ಅದು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ಕಂಡುಹಿಡಿಯಿರಿ. ಹಂತ 11 ಸ್ಕ್ರೂ ಥ್ರೆಡ್ ಜಾಯಿಂಟ್ಗಳಲ್ಲಿ ಫ್ಲೇರ್ ನಟ್ಸ್, ಚಾರ್ಜಿಂಗ್ ಹೊಸ ಅಡಾಪ್ಟರ್ಗಳು ಸೋರಿಕೆಯು ಬಿಗಿಯಾಗಿ ಫಿಟ್ ಆಗಿದ್ದರೆ ಮತ್ತು ಡಬಲ್ ಅಂಡ್ ಸ್ಪ್ಯಾನರ್ ಅಥವಾ ಅಡ್ಜಸ್ಟ್ ಮಾಡಬಹುದಾದ ಸ್ಪ್ಯಾನರ್ ಅಥವಾ ಕಟಿಂಗ್ ಫ್ಲೈಯರ್ ಬಳಸಿ ಸೋರಿಕೆ ತಡೆಯಿರಿ. ಹಂತ 12 ಬ್ರೆಡ್ಜ್ ಕೀಲುಗಳಲ್ಲಿ ತಾಮ್ರದ ಕೊಳವೆ ಸೋರಿಕೆಯಾಗಿದ್ದರೆ ಸೋರಿಕೆಯನ್ನು ದೃಢೀಕರಿಸಿ ಮತ್ತು ರಿಪೇರಿಗಾಗಿ ಗಮನಿಸಿ. ಹಂತ 13 ಸ್ಕ್ರೂ ಅಥವಾ ಬ್ರಿಡ್ಜ್ ಕೀಲುಗಳಲ್ಲಿ ಯಾವುದೇ ಸೋರಿಕೆ ಇಲ್ಲದಿದ್ದರೆ ಮುಂದಿನ 24 ಗಂಟೆಗಳ ಕಾಲ ಒತ್ತಡವನ್ನು ಹಿಡಿದಿಟ್ಟುಕೊಳ್ಳಲು ಸಿಸ್ಟಮ್ ಅನ್ನು ಬಿಡಿ. ಹಂತ 14 24 ಗಂಟೆಗಳ ನಂತರ ರೀಡಿಂಗ್, ಒತ್ತಡ, ಸುತ್ತುವರಿದ ತಾಪಮಾನ ಮತ್ತು ಸಮಯವನ್ನು ಗಮನಿಸಿ. ಹಂತ 15 ಹಿಂದಿನ ದಿನಗಳ ರೀಡಿಂಗ್ ನೊಂದಿಗೆ ಪ್ರೆಷರ್ ರೀಡಿಂಗ್ ಅನ್ನು ಹೋಲಿಕೆ ಮಾಡಿ. ಹಂತ 16 ಎರಡು ರೀಡಿಂಗ್ಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದಿದ್ದರೆ ಅಥವಾ ಎರಡು ರೀಡಿಂಗ್ಗಳ ನಡುವೆ 5ರಿಂದ 10 PSI ವ್ಯತ್ಯಾಸವಿದ್ದರೆ ಸಿಸ್ಟಮ್ ಯಾವುದೇ ಸೋರಿಕೆಯನ್ನ ಹೊಂದಿಲ್ಲ. ಕಾರ್ಯ 6 ಸೋರಿಕೆ ಸ್ಥಳಗಳನ್ನ ಬ್ರೇಸ್ ಮಾಡಿ. ಹಂತ 1 ಹಿಮ್ಮೆಟ್ಟಿಸಿದ ಕೀಲುಗಳಲ್ಲಿ ಯಾವುದಾದರೂ ಸೋರಿಕೆಯ ಕಲೆಗಳನ್ನು ಗುರುತಿಸುತ್ತದೆ. ಹಂತ 2 ಸಿಸ್ಟಮ್ನಿಂದ ಸಾರಜನಕದ ಒತ್ತಡವನ್ನು ತೆಗೆದುಹಾಕಿ. ಹಂತ 3 ಎಮರಿ ಪೇಪರ್ಗಳಿಂದ ಸೋರಿಕೆ ಸ್ಥಳಗಳನ್ನು ಸ್ವಚ್ಛಗೊಳಿಸಿ. ಹಂತ 4 ಬ್ರೇಸಿಂಗ್ ಟಾರ್ಚ್ ಅನ್ನು ಬೆಳಗಿಸಿ ಕನ್ನಡಕಗಳನ್ನು ಬಳಸಿ. ಹಂತ 5 ಲೀಕೇಜ್ ಪೈಪ್ಗಳ ಮೇಲಿನ ಮತ್ತು ಕೆಳಗಿನ ಕೀಲುಗಳು ಕೆಂಪು ಬಿಸಿಯಾದಾಗ ಫ್ಲಕ್ಸ್ ಅನ್ನು ಅನ್ವಯಿಸಿ ಮತ್ತು ತಾಮ್ರದ ರಾಡ್ ಅನ್ನು ಅನ್ವಯಿಸಿ. ಹಂತ 6 ವೆಲ್ಡಿಂಗ್ ಟಾರ್ಚ್ ಅನ್ನು ನಿಲ್ಲಿಸಿ ಬ್ರೇಸಿಂಗ್ ಜಾಯಿಂಟ್ ಅನ್ನು ತಣ್ಣಗಾಗಲು ಬಿಡಿ. ಹಂತ 7 ಒಣ ಸಾರಜನಕದೊಂದಿಗೆ ಸಿಸ್ಟಮ್ ಒತ್ತಡವನ್ನು ಹೆಚ್ಚಿಸಿ. ಹಂತ 8 ಬ್ರೆಡ್ಸ್ ಕೀಲುಗಳಲ್ಲಿ ಸೋಪ್ ನೀರಿನಿಂದ ಸೋರಿಕೆಯನ್ನು ಪರಿಶೀಲಿಸಿ. ಹಂತ 9 ಯಾವುದೇ ಸೋರಿಕೆ ಇಲ್ಲದಿದ್ದರೆ ಸಾರಜನಕದ ಒತ್ತಡ ಮಾಡಿ. ಕಾರ್ಯ 7 ನಿರ್ವಾತ ಪಂಪ್ನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸಿ. ಹಂತ 1 ಚಾರ್ಜಿಂಗ್ ಮೆದುಗೊಳುವೆ ಒಂದರ ತುದಿಯನ್ನು 1 ಆಂಗಲ್ ವಾಲ್ಟ್ಗೆ ಔಟ್ಲೆಟ್ಗೆ ಸಂಪರ್ಕಿಸಿ ಕತ್ತರಿಸುವ ಇಕ್ಕಳದಿಂದ ಬಿಗಿಗೊಳಿಸಿ. ಹಂತ 2 ಚಾರ್ಜಿಂಗ್ ಹೋಸ್ನ ಇನ್ನೊಂದು ತುದಿಯನ್ನ LP ಕಡಿಮೆ ಒತ್ತಡ ಗೇಜ್ ಮ್ಯಾನಿಫೋಲ್ಡ್ಗೆ ಪೋರ್ಟ್ಗೆ ಸಂಪರ್ಕಿಸಿ. ಹಂತ 3 ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಫೋಲ್ಟ್ಗೆ ಚಾರ್ಜಿಂಗ್ ಮೆದುಗೊಳುವೆ ಒಂದರ ತುದಿಯನ್ನು ಸಂಪರ್ಕಿಸಿ. ಹಂತ 4 ಚಾರ್ಜಿಂಗ್ ಮೆದುಗೊಳುವೆಯ ಇನ್ನೊಂದು ತುದಿಯನ್ನ ವ್ಯಾಕ್ಯೂಮ್ ಪಂಪ್ನ ಇನ್ಲೆಟ್ ಪೋರ್ಟ್ಗೆ ಸಂಪರ್ಕಿಸಿ. ಹಂತ 5 ಹಿತ್ತಾಳೆಯ ಫ್ಲೇರ್ ಡಮ್ಮಿ ನೆಟ್ 6 ಮಿಲಿಮೀಟರ್ನೊಂದಿಗೆ ಗೇಜ್ ಮ್ಯಾನಿಫೋಲ್ಡ್ನ HP ಅಧಿಕ ಒತ್ತಡ ಪೋರ್ಟ್ ಅನ್ನು ಮುಚ್ಚಿ. ಹಂತ 6 ಕಟಿಂಗ್ ಫ್ಲೈಯರ್ ಹೋಸ್ಗಳನ್ನು ಚಾರ್ಜ್ ಮಾಡಲು ಸೂಕ್ತವಾದ ಡಬಲ್ ಅಂಡ್ ಸ್ಪ್ಯಾನರ್ಗಳನ್ನು, ಫ್ಲೇರ್ ನಟ್ಸ್, ಡಮ್ಮಿ ನಟ್ಸ್ ಇತ್ಯಾದಿಗಳನ್ನು ಬಳಸಿ ಸ್ಕ್ರೂ ಮಾಡಿದ ಅಥವಾ ಥ್ರೆಡ್ ಮಾಡಿದ ಕೀಲುಗಳನ್ನು ಬಿಗಿಗೊಳಿಸಿ. ಹಂತ 7 ಗೇಜ್ ಮ್ಯಾನಿಫೋಲ್ಡ್ನ HP LP ನಾಬ್ಗಳನ್ನು ಮುಚ್ಚಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ರಿಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು ಫ್ಲೇರ್ ಮಾಡುವುದು ಮತ್ತು ಕಂಪ್ರೆಸರ್ನಲ್ಲಿ ಹೆಚ್ಚುವರಿ ಚಾರ್ಜಿಂಗ್ ಟ್ಯೂಬ್ ಮಾಡುವುದು, ಫ್ಲೇರ್ ಕಾಪರ್ ಟ್ಯೂಬ್ನೊಂದಿಗೆ ಬ್ರೇಸ್ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್,
ಗೇಜ್ ಮ್ಯಾನಿಫೋಲ್ಡ್ ಮತ್ತು ನೈಟ್ರೋಜನ್ ಸಿಲಿಂಡರ್ನೊಂದಿಗೆ ಕಂಪ್ರೆಸರ್ ಚಾರ್ಜಿಂಗ್ ಟ್ಯೂಬ್ ಅನ್ನು ಸಂಪರ್ಕಿಸುವುದು. ಡ್ರೈ ನೈಟ್ರೋಜನ್ ಗ್ಯಾಸ್ ಅನ್ನು ಸಿಸ್ಟಮ್ಗೆ ಚಾರ್ಜ್ ಮಾಡುವುದು. ಸೋಪ್ ದ್ರಾವಣದೊಂದಿಗೆ ಸೋರಿಕೆಯನ್ನ ಪರೀಕ್ಷಿಸುವುದು. ಸೋರಿಕೆ ಜಾಗಗಳನ್ನು ಬ್ರೇಸ್ ಮಾಡುವುದು. ವ್ಯಾಕ್ಯೂಮ್ ಪಂಪ್ನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸುವುದು. ವ್ಯವಸ್ಥೆಯನ್ನ ನಿರ್ಜಲೀಕರಣಗೊಳಿಸುವುದು. ಸಿಸ್ಟಮ್ನಲ್ಲಿ ಹೆಚ್ಚಿನ ಮತ್ತು ಕಡಿಮೆ ಬದಿಯ ಒತ್ತಡದಲ್ಲಿ ಸಿಸ್ಟಮ್ ಅನ್ನು ಖಾಲಿ ಮಾಡುವುದು. ಸಿಸ್ಟಮ್ಗೆ ಗ್ಯಾಸ್ ಚಾರ್ಜಿಂಗ್ ಮಾಡುವುದು. ಸಿಸ್ಟಮ್ ಅನ್ನ ಪಿಂಚ್ ಮಾಡುವುದು.